ನಗರದಲ್ಲಿನ ಭಾಗ್ಯನಗರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಆದಿತ್ಯ ರಾಜ್ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ವಿರುದ್ಧ ಬಹುಕೋಟಿ ರೂಪಾಯಿ ವಂಚನೆಯ ಆರೋಪ ಕೇಳಿ ಬಂದಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳ ಪರಿಶೀಲನೆ ಮತ್ತು ದಾಳಿ ಕಾರ್ಯ ಶುಕ್ರವಾರ 2ನೇ ದಿನವೂ ಮುಂದುವರಿಸಿ ಕಚೇರಿ ಸೀಸ್ ಮಾಡಿದರು. ಬೆಳಗಾವಿ ಉಪವಿಭಾಗಾಧಿಕಾರಿ ಶ್ರವಣ್ ಕುಮಾರ್ ನಾಯಕ್ ನೇತೃತ್ವದ ತಂಡ ಕಂಪನಿಯ ಮುಖ್ಯ ಕಚೇರಿಗೆ ಭೇಟಿ ನೀಡಿ ದಾಖಲೆಗಳು, ಹೂಡಿಕೆ ಮಾಹಿತಿ ಹಾಗೂ ಹಣಕಾಸು ವ್ಯವಹಾರಗಳ ಪರಿಶೀಲನೆ ನಡೆಸಿತು. ನಿನ್ನೆ ತಡರಾತ್ರಿವರೆಗೂ ಏನು ಆದಿತ್ಯ ರಾಜ್ ಕ್ಯಾಪಿಟಲ್ಸ್ ಕಂಪ್ನಿ ಮೇಲೆ ನಾವೇನು ಕಾರ್ಯಾಚರಣೆಯನ್ನು ಮಾಡಿದ್ವಿ. ಸೊ ಇವತ್ತು ಒಂದು ರಿಪೋರ್ಟನ್ನು ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ವರದಿಯನ್ನು ನೀಡಿದ್ದೀವಿ. ಸೊ ಇದರಲ್ಲಿ ಸ್ವಲ್ಪ ಮೇಲ್ನೋಟಕ್ಕೆ ನಮಗೆ RBI ಮತ್ತು SEBI ಗೈಡ್ಲೈನ್ಸ್ನ ವೈಲೇಷನ್ಗಳು ಕಂಡು ಬಂದಿದ್ದಾವೆ. ಸೊ ಸಾಕಷ್ಟು ಜನ ಇನ್ವೆಸ್ಟರ್ ಕಡೆಯಿಂದ 5% ಇದರ ಮೇಲೆ ಸ್ವಲ್ಪ ಕೆಲವೊಂದಿಷ್ಟು ಸ್ಕೀಮ್ಗಳಿದೆ. ಒಂದು 5-6 ಡಿಫ್ರೆಂಟ್ ಟೈಪ್ ಆಫ್ ಸ್ಕೀಮ್ಸ್ ಇದ್ದಾವೆ. ಆ ಸ್ಕೀಮ್ಸ್ ಪ್ರಕಾರವಾಗಿ ಅವರು ಮಾರ್ಕೆಟಿಂಗ್ ಎಲ್ಲ ಮಾಡ್ಕೊಂಡಿದ್ದಾರೆ. ಸೊ ಇದು ಸ್ವಲ್ಪ KPID ಮತ್ತು ಬರ್ಡ್ಸ್ ಕಾಯ್ದೆ ಒಳಗೆ ಬರೋದರಿಂದ ಸೊ ಆ ರಿಪೋರ್ಟ್ ಮೇಲೆ ನಾವು ಈಗ ಸದ್ಯಕ್ಕೆ ರಿಪೋರ್ಟನ್ನು ಮಾನ್ಯ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದೇವೆ. ಅರೌಂಡ್ ಹೇಳಿದ್ವಲ್ಲ ನಿನ್ನೆ, ಅರೌಂಡ್ ಇನ್ವೆಸ್ಟರ್ಸ್ ಹೆಚ್ಚಿಗೆ ಸಂಖ್ಯೆ ಗೊತ್ತಾಗಿಲ್ಲ. ಯಾಕಂದರೆ ಅದು ಒಬ್ಬೊಬ್ಬರು ಮಲ್ಟಿಪಲ್ ಟೈಮು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಸೊ ಒಂದು ಹೆಚ್ಚು ಕಡಿಮೆ ಒಂದು 6,500 ಇನ್ವೆಸ್ಟ್ಮೆಂಟ್ಸ್ಗಳಿದ್ದಾವೆ. ಜನ ಇರ್ಬೋದು, ಒಂದು 3,000, 4,000 to 5,000ವರೆಗೂ ಇರ್ಬೋದು. ಬಟ್ ಅದು ಮಲ್ಟಿಪಲ್ ಇರೋದ್ರಿಂದ ಎಕ್ಸಾಕ್ಟಾಗಿ ನಂಬರ್ ಗೊತ್ತಾಗಿಲ್ಲ. ಅವರು ಇಲ್ಲ ಸೀಸ್ ಅಂದರೆ ಈಗ ಸದ್ಯಕ್ಕೆ ಲಾಕ್ ಮಾಡಿದ್ದೀವಿ. ಈ ಸದ್ಯಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನ ಮೇಲೆಗೆ ARCS ಅವರು FIR ಕೂಡ ಮಾಡ್ತಾರೆ. ತದನಂತರ ಪೊಲೀಸವರು ತಮ್ಮ ಮುಂದಿನ ಕ್ರಮ ತಗೊಳ್ತಾರೆ. ಇಲ್ಲ, ಅವರು ನಿನ್ನೆ ನಾವು ಬರೋಕ್ಕೆ ಹೇಳಿದ್ವಿ, ನಿನ್ನೆ ಕಾಂಟ್ಯಾಕ್ಟಲ್ಲಿದ್ದರು. ಬಟ್ ಇದುವರೆಗೂ ಅವ್ರು ಯಾಕೂ ಬರಲಿಲ್ಲ. ಬೆಳಗಿನ ಜಾವನೂ ಮತ್ತೆ ಮಾಡಿದ್ವಿ. ಸೊ ಹಾಗಾಗಿ ಸ್ವಲ್ಪ ತನಿಖೆಗೆ ಸಹಕಾರ ಅವರಷ್ಟು ನೀಡಿಲ್ಲ. ಬಟ್ ನಮ್ಮಲ್ಲಿಗೆ ಏನು ಅವಶ್ಯಕತೆ ಇತ್ತು, ಏನು ಸಿಕ್ಕಿದೆ, ನಮ್ಮ IT ಟೀಮಿಂದ ಏನು ನಾವು ರಿಕವರಿ ಮಾಡ್ಕೊಳ್ಳೋದಿತ್ತು ಅಷ್ಟನ್ನು ಮಾಡಿಕೊಂಡು ತನಿಖೆಯನ್ನು ರಿಪೋರ್ಟನ್ನು ನಾವು ಆಗಲೇ ಕೊಟ್ಟಿದ್ದೀವಿ. ಸರ್, ಇವತ್ತು ಮುಂದೆ ಸಿಬ್ಬಂದಿಗಳು ಹೇಳಿದ್ರು ಇವಾಗ ತಣ್ಣೀರು ಹಾಕ್ತಾರೆ ಏನು ಎಕ್ಸಾಕ್ಟ್ಮೆಂಟ್ ಆಗಿಲ್ಲ ಅಥವಾ ಏನಾದರೂ ತಪ್ಪು ಅವ್ರಿಗೇನು ಭಯ ಇತ್ತಾ? ಅವ್ರಿಗೇನು ಇಲ್ಲ ಎಂಪ್ಲಾಯ್ಗಳು ಸ್ವಲ್ಪ ಪ್ಯಾನಿಕ್ ಆಗಿದ್ದಾರೆ ಅಷ್ಟೇ. ಏನಾಗ್ತದೆ ಅನ್ನೋದು ಅಷ್ಟೇ, ಆ ಥರ ಇದು ಮಾರ್ಕೆಟ್ ಇಂಟೆಲಿಜೆನ್ಸ್. ಇಲ್ಲ, ಮಾಲೀಕರು ಬಂದೇ ಇಲ್ಲ. ಸೊ ಈಗ ನೋಡ್ತೀವಿ ನಾವು ಮಾನ್ಯ ಜಿಲ್ಲಾಧಿಕಾರಿ ನಿರ್ದೇಶನದಂತೆ ಈಗ ARCS ಅವರು ಒಂದು ಈಗ FIR ಲಾಡ್ಜ್ ಮಾಡ್ತಾರೆ. ಅದಾದಮೇಲೆ ಸದ್ಯಕ್ಕೆ ಬ್ಯಾಂಕ್ ಡೀಟೇಲ್ಸ್ ಎಲ್ಲನೂ ಹಾಕಿ ರಿಪೋರ್ಟನ್ನು ಕಳಿಸಿದ್ದೀವಿ. ಥ್ಯಾಂಕ್ ಯು. ಅಲ್ಲ, ಎಲ್ಲ ಇನ್ಫಾರ್ಮೇಷನ್ ಕಳಿಸಿದ್ದೀನಿ. ನಾಳೆ ಮತ್ತೆ ನಿಮಗೆ ಜಿಲ್ಲಾಧಿಕಾರಿಗಳು ಮತ್ತು CP ಸಾಹೇಬರು ಸ್ವಲ್ಪ ಅದನ್ನ ಇನ್ಫಾರ್ಮೇಷನ್ ಕೊಡ್ತಾರೆ. ಈ ವೇಳೆ ಕಚೇರಿಯನ್ನು ಸೀಸ್ ಮಾಡುವ ಪ್ರಕ್ರಿಯೆ ಆರಂಭವಾಗುತ್ತಿದ್ದಂತೆ ಕೆಲ ಮಹಿಳಾ ಸಿಬ್ಬಂದಿಗಳು ಭಾವನಾತ್ಮಕವಾಗಿ ಕಣ್ಣೀರು ಹಾಕಿದ ಘಟನೆ ನಡೆಯಿತು. ಹೊರಗಡೆ ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದ ಠೇವಣಿದಾರರು ಕಣ್ಣೀರು ಹಾಕಿದರು. ಭಾಗ್ಯನಗರದಲ್ಲಿರುವ ಕೇಂದ್ರ ಕಚೇರಿಯಲ್ಲಿ ಸುಮಾರು 72 ಮಂದಿ ಸಿಬ್ಬಂದಿ ಕೆಲಸ ನಿರ್ವಹಿಸುತ್ತಿದ್ದು, ಕಳೆದ 2 ದಿನಗಳಿಂದ ಅಧಿಕಾರಿಗಳು ಸಿಬ್ಬಂದಿಯಿಂದ ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ಅಗತ್ಯವಿದ್ದಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ಸಿಬ್ಬಂದಿಗೆ ಸೂಚಿಸಲಾಗಿದೆ ಎಂದು ಮೂಲಗಳು ತಿಳಿಸಿವೆ. ಇದೇ ವೇಳೆ ಕಂಪನಿಯ ವಿರುದ್ಧ ತಿಲಕ್ವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲು ಸಿದ್ಧತೆ ನಡೆಯುತ್ತಿದೆ. 2 ದಿನಗಳ ಪರಿಶೀಲನೆ ಹಾಗೂ ದಾಳಿ ಕುರಿತು ವರದಿಯನ್ನ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾಗಿದ್ದು, ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ಕಚೇರಿಯನ್ನು ಸೀಸ್ ಮಾಡಿ ಕಾನೂನು ಕ್ರಮ ಕೈಗೊಳ್ಳಲು ಅಧಿಕಾರಿಗಳು ಮುಂದಾಗಿದ್ದಾರೆ. ಬರ್ಡ್ಸ್ ಮತ್ತು KPID ಕಾಯ್ದೆಯಡಿ ಪ್ರಕರಣ ದಾಖಲಿಸುವ ಸಾಧ್ಯತೆ ಇದ್ದು, ಹೂಡಿಕೆದಾರರ ಹಣಕಾಸು ವ್ಯವಹಾರಗಳ ಕುರಿತು ಸಮಗ್ರ ತನಿಖೆ ಮುಂದುವರೆದಿದೆ. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।